ಹೆಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಕಾಲೇಜಿಂದ ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಾ ಇದೀವಿ. ನಮ್ಮ ಜೊತೆ ಇಂದ್ರೇಶ್ ಅವ್ರು ಇದ್ದಾರೆ, ಇಲ್ಲಿ ವಿವೇಕು, ಇಲ್ಲಿ ನಮ್ಮ ಕಾರ್ ಓನರ್ ಸಿದ್ಧಾರ್ಥ್, ಇಲ್ಲಿ ತೇಜಸ್, ಸಾರ್ಥಕ್ ಮತ್ತೆ ಡಿ ಬಾಸ್ ಅವರು ಇದ್ದಾರೆ. ಇಲ್ಲಿ ಆರಾಮಾಗಿ ಹೋಗೋ, ಎರಡರಲ್ಲಿ ಬೇಡ ನಾಲ್ಕರಲ್ಲೇ ಹೋಗೋ ಸಾಕು. ಗೈಸ್ ಸ್ವಲ್ಪ ವಲ್ಗರ್ ಮಾತುಗಳೆಲ್ಲ ಬರ್ಬೋದು ವ್ಲಾಗ್ ಅಲ್ಲಿ, ಅಡ್ಜಸ್ಟ್ ಮಾಡ್ಕೊಡಿ. ಸ್ವಲ್ಪ ಬರೋದೇ ಅದು, ಆದಷ್ಟು ಕಡಿಮೆ ಮಾಡ್ತೀವಿ. ದಿಕ್ಕಿಲ್ ಕುತ್ಕೋ ಅಂತ ಹೇಳ್ತಾ ಇದಾರೆ. ಇಂಥ ಮಾತೆಲ್ಲ ಕೇಳ್ಕೊಂಡು ನಾನು ಇಲ್ಲೇ ಕೂತಿದ್ದೀನಿ. ಡಿಸ್ರೆಸ್ಪೆಕ್ಟು, ಇರ್ರೆಸ್ಪೆಕ್ಟು. ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದಾರೆ ಬೈಕಲ್ಲಿ ನೋಡಿ. ಹೆಂಗೆ F1 ಕ್ರೇಜಿ. ಗೈಸ್, ಆನ್ ದಿ ವೇ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಪೈನಾಪಲ್ ತೊಗೊಳೋಣ ಅಂತ ಬಂದ್ವಿ. ಆನ್ ದಿ ವೇ ಪೈನಾಪಲ್ ಸಿಕ್ತು ಅಂತ. ಎಷ್ಟು ಹೇಗಿದೆ ಬ್ರೋ ಪೈನಾಪಲ್? 30 ಅಂತ ಅಲ್ಲ? ತಗೋಣ ಇನ್ನೂ ಲಾಕ್ ಮಾಡ್ಕೊಂಡು ಕೂತವ್ರಿ. ಎಷ್ಟು? 30 ರೂಪಾಯಿ ಅಂತ. 4 ಚಿಕ್ಕ ಕೊಡ್ರಿ ಹೋಗ್ಲಿ. ಯಾರು ಅದು? ಯಾರಿಗೆ ಗೊತ್ತು? ನಾನು ಯಾರೋ ದೊಡ್ಡ ಯೂಟ್ಯೂಬರ್ ಅನ್ಕೊಂಡಿರ್ಬೇಕು. ನಗು ಬರ್ಲಿಲ್ವಾ? ಅನ್ಕೊಂಡಿರ್ಬೇಕು. 3 ದೊಡ್ಡದು 3 ತಾಳ. ಶರಿಯಾ ನಮ್ಮ ಕ್ಯಾಶಿಯರ್ ವಿವೇಕ್ ಅವ್ರು ಇದ್ದಾರೆ ಇಲ್ಲಿ. ಈ ಹೋಲ್ ಜಿಪೆ ಈ ಹೋಲ್ ಟ್ರಿಪ್ ಸ್ಪಾನ್ಸ್ ಮಾಡಿರೋದೇ ಇವರು. ಫುಲ್ ಟ್ಯಾಂಕ್ ಡೀಸೆಲ್ಲು, ಇವಾಗ ಊಟ, ಅದಕ್ಕೆ ಮುಂದೆ ಕೂರಕ್ ಬಿಟ್ಟಿದ್ದೀವಿ ಇಲ್ಲಿದು. ಅದಕ್ಕೆ ಫಸ್ಟ್ ಟೈಮ್ ಅವನಿಗೆ ಫ್ರಂಟ್ ಸೀಟ್ ಕೊಟ್ಟಿರೋದು ಕಾರಲ್ಲಿ. ಅಲ್ಲ ವಿವೇಕ್? ಅಲ್ಲೇ ಅರ್ಧ ಹೋಯ್ತಲ್ಲ. ಇರ್ಲಿ, ಅವ್ನು ಬೈತಾನೆ ಹಿಂಗೆ ಮನೆ ಆಡ್ರು ಅಂತ, ಆಮೇಲೆ ಅವನೇ ಪೇ ಮಾಡ್ತಾನೆ. ಬೈಸ್ಕೊಂಡು ಪೇ ಮಾಡ್ತಾನಲ್ಲ, ಅದಕ್ಕೆ ನಾವು ಸುಮ್ಮನೆ ಇದೀವಿ. ಏನಂದ್ರು ನಮ್ಮ ವಿವೇಕು, ಏನು ಹೇಳಕ್ಕದು? ವಿವೇಕಣ್ಣ ಹರ್ಷ ಅಂತ ವಿವೇಕ್ ಒಂಥರ ಇವನು ವಿವೇಕ್ ಕೆಡವಂಸದಂಗೆ. ಗೈಸ್, ಕುಕ್ಕರ ಎಲ್ಲ ಹಾಕ್ಸ್ತಾ ಇದೀವಿ. ಇದಕ್ಕೆ ಸಿಕ್ಕಾಪಟ್ಟೆ ಬಿಸಿಲು. ತಾಯಿ ಗುಣ ಮೀರೋದಿಲ್ಲ ಋಣ. ಇನ್ನೆಷ್ಟು 200 ಮಾಡಂಗಿದೆ ಪರವಾಗಿಲ್ಲ. ನೀನು 40 ಹಾಕ್ಬೇಕು, ನನಗೆ ಇನ್ನೂ ಹೇಗಿದೆ ಇಂದ್ರೇಶ್? ಮಸ್ತಾಗಿದ್ಯಾ? ಇರ್ಲಿ ಚೆಲ್ಲಾಡ್ತಿಲ್ಲ. ಗೈಸ್, ಇನ್ನೊಂದು 2-3 ಕಿಲೋಮೀಟರ್ಸ್ ಅಷ್ಟೇ ನಾವು ರೀಚ್ ಆಗ್ತೀವಿ. ಗೈಸ್, ಇವಾಗ ಬಂದಿದ್ದೀವಿ ಮಂಚನಬೆಲೆ ವ್ಯೂ ಪಾಯಿಂಟ್ಗೆ. ಇವಾಗ ನಮ್ಮ ನೆಕ್ಸಾನ್ ಹಿಲ್ ಕ್ಲೈಂಬ್ ಮಾಡುತ್ತಾ ಅಂತ ನೋಡೋಣ. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಡಾಕ್ಟರ್ ಡ್ರೈವಿಂಗ್ ಆಡಿದ್ಯೇನೋ ಸಿದ್ಧಾರ್ಥ್? ಡಾಕ್ಟರ್ ಡ್ರೈವಿಂಗ್ ಆಡಿದ್ಯಾ ಅಥವಾ ಹಿಲ್ ಕ್ಲೈಂಬ್ ರೇಸಿಂಗ್ ಆಡಿದ್ಯಾ? ಈ ಕಡೆ ರೋಡ್. ಗೈಸ್ ನೋಡಿ, ಆಫ್ ರೋಡ್ ಕ್ರೇಜಿ. ಗೈಸ್, ಫೈನಲಿ ಬಂದಿದ್ದೀವಿ. ರೋಡ್ ಹೋಗುತ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ, ನಾನೇ ಹೇಳಿದ್ದೀವಿ ಹೋಗುತ್ತೆ. ನೋಡೋಣ ಹೋಗುತ್ತಾ ಇಲ್ಲೋ ಅಂತ. ಹೋಗದೆ ಇದ್ರೆ ಯಾರು ಬೈಬೇಡಿ ಪ್ಲೀಸ್, ಯಾಕೆ ಹೋಗಲ್ಲ ಅನಿಸ್ತಿದೆ. ಇಲ್ಲ, ಇಲ್ಲಿ ಮುಂದೊಂದು ಇಲ್ಲೇ ಟರ್ನ್ ಇದೆ. ಟರ್ನಲ್ಲಿ ಒಂದು 2 ದೊಡ್ಡ ಹಂಪ್ಸ್ ಇತ್ತು. ಕಾರ್ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಅಲ್ಲೋ, ಇಲ್ಲಿಂದ ಹೋಗುತ್ತೆ. ತಡಿಯೋ, ನೋಡ್ಕೊ ಬರ್ತೀನಿ ಒಂದ್ಸಲ. ಕ್ರೇಜಿ ಗೈಸ್, ಇದು ಯಾವುದೋ ರೋಡಿಗೆ ಬಂದ್ಬಿಟ್ಟಿದ್ವಿ. ಈ ನನ್ನ ಮಕ್ಳು ಇವಾಗ ನನ್ನ ಸಾಯಿಸ್ತಾರೆ ಗಾಡಿ ಹತ್ತಿಲ್ಲ ಅಂದರೆ.
ಬಿಟ್ಟಿ ಕೆಳಿಕ ಮೇಲೆ ವೀಲ್ ಸ್ಪಿನ್ ಆಗ್ತಿದೆ ಹೆವಿ. ಅಯ್ಯೋ ಬಂದ್ವಿ ಕ್ರೇಜಿ ಗೈಸ್. ಇದೆ ವ್ಯೂ ಪಾಯಿಂಟ್ ವ್ಯೂ ಇನ್ನೂ ಕಾಣಿಸ್ತಿಲ್ಲ. ಸಿದ್ದು ಇಲ್ಲಿ ಹಂಪ್ ಉಂಟಲ್ಲೇ? ಇಲ್ಲ, ಇದು ಆಶಾಗಲ್ಲ ಅನ್ಸುತ್ತೆ. ಆಗಲ್ಲ ಫಿಕ್ಸ್ ಆಗಲ್ಲ. ಹೊಡಿಯುತ್ತೆ, ಹೊಡಿತದಲ್ಲೇ. ಹೊಡಿಯುತ್ತಪ್ಪ. ಇರೋ ಇಳ್ಕೊಂಡು ವಿಡಿಯೋ ಮಾಡ್ಲೇನೋ? ಸಿಗಾಕೊಂಡ್ರೆ ಏನಾರದ ಜನ ಇದೆಯಾ? ಕ್ರೇಜಿ ಸಿದ್ಧಾರ್ಥ ನೀನು. ಕ್ರೇಜಿ ಬ್ರೋ. ಮತ್ತೊಂದು ಹಂಪಿದೆ. ಇದನ್ನ ಯಾಕೋ ಡೌಟ್ ಅನ್ಸುತ್ತೆ. ಬಂದಿದ್ದೀವಿ. ಆಫ್ ರೋಡ್ ಅಂದ್ರೆ ಆಫ್ ರೋಡ್ ಕ್ರೇಜಿ. ನೆಕ್ಸಾನ್ ಡಿಫೆಂಡರ್ ಹೂ, ಥಾರ್ ಹೂ, ಇಂಡಿಯನ್ ಬ್ರ್ಯಾಂಡ್. ಅಲ್ಲ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಮಂಚನ್ ಮೇಲೆ ವ್ಯೂ ಪಾಯಿಂಟ್. ಫುಲ್ಲು ಇದಾಗ್ಬಿಟ್ಟಿದೆ ಅನ್ಸುತ್ತೆ. ಒಂದು ಕಾರ್ ಇಲ್ಲಿದೆ. ಹೇಗಿತ್ತು ಬ್ರೋ ಆಫ್ ರೋಡ್? ಹೇಗಿತ್ತು ಆಫ್ ರೋಡ್? ಕ್ರೇಜಿ. ನೋಡೋಣ ಏನಾದರೂ ಹೊಡೆದಿದ್ಯಾ ಹಿಂದೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಅನ್ಎಕ್ಸ್ಪೆಕ್ಟೆಡ್. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಗೈಸ್ ಇಲ್ಲಿ ಪಾರ್ಕ್ ಮಾಡೋಣ ಅಂತ ಇಲ್ಲಿಗೆ ನಿಲ್ಲಿಸಿ. ಕ್ರೇಜಿ. ಇನ್ನು ನಮ್ಮ ಬಾಯ್ಸ್ ಎಲ್ಲ ಬಂದಿಲ್ಲ ಇನ್ನು. ಗೈಸ್ ಇಲ್ಲಿ ಏನೋ ಹೆವಿ ಪೀಸ್ ಫೀಲ್ ಆಗುತ್ತೆ ಇಲ್ಲಿ ಬಂದರೆ. ಯಾವಾಗಲೇ ಫ್ರೀ ಆದರೂ ಬನ್ನಿ, ವಿಸಿಟ್ ಮಾಡಿ ಇಲ್ಲಿಗೆ. ಇಲ್ಲಿ ನಮ್ಮ ರೇವಂತ್ ನಿವಾಸ್ ಅವರಿದ್ದಾರೆ, ಟ್ರೈ ಮಾಡಿ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಮಾಡೆಲು ಹರ್ಷ ಇಂದ್ರೇಶ್ ಗೈಸ್. 1 ಕಾರ್, 3 ಬೈಕ್ಸ್. ಕಾರ್ ಒಳಗಡೆ ಸ್ವಲ್ಪ ಜನ ಇದ್ದಾರೆ. ಸರ್ದಾಕ್, ನರೇಂದ್ರ ಅವರು, ನೀವು ಮೊದಲೇ ವ್ಲಾಗಲ್ಲಿ ನೋಡಿರ್ತೀರ ಇವರಿಬ್ರನ್ನ. ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಅದು ಮಸ್ತಾಗಿದೆ. ನೀವು ನನ್ನ ಇನ್ಸ್ಟಾ ಅಲ್ಲಿ ಚೆಕ್ಔಟ್ ಮಾಡ್ಬೋದು ರೀಲ್ನ. ಕ್ರೇಜಿ ಗೈಸ್. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ ಇಲ್ಲಿ. ಬಿಸಿಲು ಅಂದರೆ ಟ್ಯಾನ್ ಆಗ್ಬಿಟ್ಟು ಸತ್ತೋಗ್ಬಿಡ್ತೀರಾ ನೀವು ಫುಲ್ಲು. ಕ್ರೇಜಿ ಬಿಸಿಲು ಅಂದ್ಕೊಳ್ಳಿ. ಆಚೆ ನಿಲ್ಲಕ್ಕೆ ಆಗ್ತಿಲ್ಲ. ಫುಲ್ ಬಿಸಿಲು ಗೈಸ್. ಇಲ್ಲೇ ಎಲ್ಲ ಗ್ರೂಪ್ ಫೋಟೋ ತೊಗೊಂಡು ಮತ್ತೊಂದು ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಅಲ್ಲಿದೆ ಅದು. ಲೆಟ್ಸ್ ಗೋ, ಅಲ್ಲಿಗೆ ಹೋಗೋಣ ಗೈಸ್. ಕಾರಲ್ಲಿ ಅಡ್ವೆಂಚರ್ ಮಾಡಿದ್ದಾಯಿತು, ಇವಾಗ ಬೈಕಲ್ಲಿ ಮಾಡೋಣ. ಎಂಟಾರ್ಕ್ ಇದು ನಮ್ಮ ನರೇಂದ್ರ ಅವ್ರದ್ದು ಎಂಟಾರ್ಕು. ಅದಕ್ಕೆ ನಾವು ಹಚ್ತಾ ಇರೋದು. ನಮ್ಮ ಗಾಡಿ ಆಗಿದ್ರೆ ದೇವರಾಣೆ ಹಚ್ತಾ ಇರಲಿಲ್ಲ. ಕ್ರೇಜಿ ಆಫ್ ರೋಡ್ ಅಂದ್ಕೊಡಿ. ನಮ್ಮ ನರೇಂದ್ರ ಅವ್ರದ್ದು ವಿಶಾಲವಾದ ಮನಸ್ಸು. ಅವ್ರು ಏನು ಅನ್ನಲ್ಲ ಗಾಡಿನ ಇದನ್ನು ತಗೊಂಡು. ಗಾಡಿ ಲಡಾಖ್ ಹೋದ್ರು ಅವ್ರು ಏನು ಅನ್ನಲ್ಲ, ತಗೊಂಡೋಗಿ ಅಂತಲೇ ಹೇಳೋದು. ಕ್ರೇಜಿ ಆಫ್ ರೋಡ್ ಅಂದ್ಕೊಡಿ. ನಿಮ್ಮ ಹತ್ರ ಏನಾದ್ರು ADV ಬೈಕ್ ಇದ್ದು ಮಾಡ್ರೇಟ್ ಅಡ್ವೆಂಚರ್ ಮಾಡಬೇಕಂದ್ರೆ ಇಲ್ಲಿಗೆ ಬರ್ಬೋದು ನೀವು. ಒಳ್ಳೆ ವ್ಯೂ ಪಾಯಿಂಟು. ಇನ್ನೇನು ವ್ಯೂ ಪಾಯಿಂಟ್ ಹತ್ರ ಬರ್ತಾ ಇದ್ದೀವಿ. ಬಂದ್ವಿ ಇದೆ ವ್ಯೂ ಪಾಯಿಂಟ್ ನೋಡಿ. ಬೆಂಗಳೂರು ಹತ್ರ ಇಷ್ಟು ನಿಯರ್ ಬೈ ಆಗಿ ನಿಮ್ಗೆ ಯಾವುದು ಇಂಥ ಪ್ಲೇಸಸ್ ಎಲ್ಲ ಸಿಗಲ್ಲ. ಕ್ರೇಜಿ ಆಫ್ ರೋಡ್ ಅಂದ್ಕೊಳ್ಳಿ. ಇದೇ ಡೆಡ್ ಎಂಡು ಅನ್ನೋದು. ಇನ್ನೂ ಮುಂದಿದೆ ಗೈಸ್. ಅಲ್ಲಿವರೆಗೂ ಇದೆ ಆಫ್ ರೋಡ್. ಲೆಟ್ಸ್ ಗೋ ಗೈಸ್. ಬಂದ್ವಿ ಇಲ್ಲಿಗೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಾರ್ಥಕ್? ಗೈಸ್ ನಾನು ಅದಕ್ಕೆ ಬೈಕಿಗೆ ಜಂಪ್ ಆಗಿದ್ದು. ಕಾರಲ್ಲಿ ಬಂದರೆ ಅಲ್ಲಿಂದ ಇವಾಗ ನಡ್ಕೊಂಡು ಇಲ್ಲಿಗೆ ಬರಬೇಕು. ಇಲ್ಲಿ ಕ್ರೇಜಿ ಆಗಿದೆ. ಏನೋ ಒಂದಿದೆ ಗೈಸ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸಾವನ್ದುರ್ಗ ಹಿಲ್. ನೀವು ಕೇಳಿರ್ಬೋದು. ಮಸ್ತಾಗಿದೆ ಸಾವನ್ದುರ್ಗ ಕೂಡ. ಒಂದ್ಸಲ ವಿಸಿಟ್ ಮಾಡಿ. ಅಲ್ಲಿ ಬರುತ್ತೆ ಅದು. ನಾವು ಯಾವಾಗಲೂ ಬರ್ತಾ ಇರ್ತೀವಿ. ನಮ್ಮ ಕಾಮನ್ ಪ್ಲೇಸ್ ಇದು ಗೈಸ್. ನಮ್ಮ ಎಂಟಾರ್ಕ್ ಓನರ್ ನರೇಂದ್ರ ಅವ್ರಿಗೆ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ.
ತೆಗಿಬೇಕಾಗಿತ್ತು ಇದು ಲಾಸ್ಟ್ ಪಾರ್ಟಿ. ಧನುಷ್ ಪದ ಒಳಗಡೆ ನೋಡ್ದವನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಗೇಟ್ ಲಾಕ್ ಮಾಡ್ಬಿಟ್ಟವನ ಅಲ್ಲಿ. ಅದ್ರ ವಿಡಿಯೋ ನೋಡ್ತಾ ಇದಾರೆ ಎಲ್ಲ. ಮೆಮೊರೀಸ್. ಇವಾಗ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೊಂದು ಕಪಲ್ಸ್, ಇಲ್ಲೊಂದು ಕಪಲ್ಸ್. ನೋಡಿ ಗೈಸ್, ನಮ್ಮ ಸಿಂಗಲ್ಸ್ಗೆ ಇಲ್ಲಿಗೆ ಬಂದರೂ ನೆಮ್ಮದಿ ಇಲ್ಲ. ಎಲ್ಲ ಕಡೆ ಒಬ್ಬೊಬ್ರು ಇರ್ತಾರೆ. ಏನು ಮಾಡೋದು, ನಮ್ಮ ಜೀವನ ಹಿಂಗಾಗ್ಬಿಟ್ಟಿದೆ. ಹುಡುಗಿ ಕರ್ಕೊಬರೋ ಏಜಲ್ಲಿ ಇಂಥ ಈ ಥರ ಇವ್ರನ್ನ ಕರ್ಕೊಂಡು ಬರ್ತಾ ಇದೀವಿ. ಸ್ಪ್ಲೆಂಡರ್ ಟ್ರಿಪ್ನ ಬಿರಿಯಾನಿ ಜೊತೆ ಎಂಡ್ ಮಾಡ್ತಾ ಇದೀವಿ. ನನ್ನ ಮಗ ವೆಜ್ ತಿನ್ನು ಅಂದರು, ಅವ್ರ ಮನೇಲಿ ನಾನ್ ವೆಜ್ ತಿಂತಾ ಇದ್ದಾರೆ. ತಿನ್ಬಿಡಿ ಅಷ್ಟೇ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.